ಹೊಯ್ಸಳರು ವೇಸರ ಮತ್ತು ದ್ರಾವಿಡ ಶೈಲಿಗಳನ್ನು ಸೇರಿಸಿ ಹೊಯ್ಸಳ ಶೈಲಿ ಎಂಬ ಹೊಸ ವಾಸ್ತುಶಿಲ್ಪ ಶೈಲಿಯನ್ನು ಬೆಳೆಸಿದರು. ಈ ಶೈಲಿಯ ಪ್ರಮುಖ ಲಕ್ಷಣಗಳೆಂದರೆ ನಕ್ಷತ್ರಾಕಾರದ ತಳಪಾಯಿ. ಸುಮಾರು 4 ಅಡಿ ಎತ್ತರದ ನಕ್ಷತ್ರಾಕಾರದ ಜಗತಿ ದೇವಾಲಯದ ಆಧಾರವಾಗಿದೆ. ಇದು ಭಕ್ತರಿಗೆ ಪ್ರದಕ್ಷಿಣೆ ಮಾಡಲು ಸಹಾಯಕವಾಗಿದೆ. ಸುಮಾರು 4 ಅಡಿ ಎತ್ತರದ ನಕ್ಷತ್ರಾಕಾರದ ಜಗತಿ. ಹೊಯ್ಸಳ ದೇವಾಲಯಗಳ ಪ್ರಮುಖ ಲಕ್ಷಣವೇ ನಕ್ಷತ್ರಾಕಾರದ ತಳಪಾಯಿ. ಈ ವಿನ್ಯಾಸ ದೇವಾಲಯಕ್ಕೆ ಸೌಂದರ್ಯ ಹಾಗೂ ಶಕ್ತಿಯ ಸಮತೋಲನ ನೀಡುತ್ತದೆ. ದೇವಾಲಯದ ಸುತ್ತಲಿರುವ ಜಗತಿ ತೆರೆಯಾದ ಪ್ರದಕ್ಷಿಣ ಪಥವಾಗಿದೆ. ಸುಮಾರು 4 ಅಡಿ ಎತ್ತರದ ನಕ್ಷತ್ರಾಕಾರದ ಜಗತಿ ದೇವಾಲಯದ ಆಧಾರವಾಗಿದೆ. ಇದು ಭಕ್ತರಿಗೆ ಪ್ರದಕ್ಷಿಣೆ ಮಾಡಲು ಸಹಾಯಕವಾಗಿದೆ. ವೈವಿಧ್ಯಮಯ ರಚನೆ ಮತ್ತು ವಿನ್ಯಾಸಗಳನ್ನು ಒಳಗೊಂಡ ನುಣುಪಾದ ಕಂಬಗಳು. ದೇವಾಲಯದ ಸುತ್ತಲಿರುವ ಜಗತಿ ತೆರೆಯಾದ ಪ್ರದಕ್ಷಿಣ ಪಥವಾಗಿದೆ. ಇದು ಧಾರ್ಮಿಕ ಆಚರಣೆಗಳಿಗೆ ಉನ್ನತವಾಗಿದೆ. ವಿಶಿಷ್ಟ ಕೆತ್ತನೆ ಮತ್ತು ಸುಂದರವಾಗಿ ಕೆತ್ತಿರುವ ಮದನಿಕೆಯರ ವಿಗ್ರಹಗಳು. ಹೊಯ್ಸಳ ದೇವಾಲಯಗಳ ಕಂಬಗಳು ನುಣುಪಾದ ಹಾಗೂ ಸುತ್ತು ತಿರುಗುವ ವಿನ್ಯಾಸ ಹೊಂದಿವೆ. ಪ್ರತಿಯೊಂದು ಕಂಬವೂ ಶಿಲ್ಪಕಲೆಯ ಅದ್ಭುತ ಮಾದರಿಯಾಗಿದೆ. ಮದನಿಕೆಯರ ಸುಂದರ ವಿಗ್ರಹಗಳು ಹೊಯ್ಸಳ ಶೈಲಿಯ ವೈಶಿಷ್ಟ್ಯ. ಅವರ ಆಭರಣ, ಭಂಗಿ, ವಿಶಾಲವಾದ ನವರಂಗ, ಭುವನೇಶ್ವರಿ ಕೆತ್ತನೆಗಳನ್ನು ಒಳಗೊಂಡ ಮೇಲ್ಛಾವಣಿ. ದೇವಾಲಯದ ಮಧ್ಯಭಾಗವಾದ ನವರಂಗ ವಿಶಾಲವಾಗಿದೆ. ಮೇಲ್ಛಾವಣಿಯ ಭುವನೇಶ್ವರಿ ಕೆತ್ತನೆಗಳು ಅದ್ಭುತ ಕಲೆಗಾದ ಸಾಕ್ಷಿಯಾಗಿದೆ. ಪಿರಮಿಡ್ನಾಕಾರದಲ್ಲಿರುವ ವಿಮಾನ, ಮದನಿಕೆ. ಪಿರಮಿಡೋನಾಕಾರದ ವಿಮಾನ ಅಥವಾ ಶಿಖರ ದೇವಾಲಯದ ಆಕರ್ಷಕ ಭಾಗವಾಗಿದೆ. ಇದು ದೇವಾಲಯದ ಮಹತ್ವವನ್ನ ತೋರಿಸುತ್ತದೆ. 1 ರಿಂದ 5 ಗರ್ಭಗುಡಿಗಳು, ಏಕಕೂಟ, ದ್ವಿಕೂಟ, ತ್ರಿಕೂಟ, ಚತುಷ್ಕೂಟ ಮತ್ತು ಪಂಚಕೂಟ. ಹೊಯ್ಸಳ ದೇವಾಲಯಗಳಲ್ಲಿ 1 ರಿಂದ 5 ಗರ್ಭಗುಡಿಗಳಿವೆ. ಅವುಗಳನ್ನು ಏಕಕೂಟ, ದ್ವಿಕೂಟ, ತ್ರಿಕೂಟ, ಚತುಷ್ಕೂಟ ಹಾಗೂ ಪಂಚಕೂಟ ಎಂದು ಕರೆಯುತ್ತಾರೆ. ಅವರು 100ಕ್ಕೂ ಹೆಚ್ಚು ದೇವಾಲಯಗಳನ್ನು ನಿರ್ಮಿಸಿದ್ದಾರೆ. ಅವುಗಳಲ್ಲಿ ಪ್ರಮುಖವಾದವುಗಳು ಬೇಲೂರಿನ ಚೆನ್ನಕೇಶವ, ಏಕಕೂಟ, ಹಳೆಬೀಡಿನ ಹೊಯ್ಸಳೇಶ್ವರ, ದ್ವಿಕೂಟ, ಸೋಮನಾಥಪುರದ ಕೇಶವ, ತ್ರಿಕೂಟ, ದೊಡ್ಡಗದ್ದವಳ್ಳಿಯ ಲಕ್ಷ್ಮಿ, ಚತುಷ್ಕೂಟ, ಗೋವಿಂದನಹಳ್ಳಿಯ ಪಂಚಲಿಂಗೇಶ್ವರ, ಪಂಚಕೂಟ, ತಲಕಾಡಿನ ಕೀರ್ತಿನಾರಾಯಣ, ಹರಿಹರದ ಹರಿಹರೇಶ್ವರ, ಬಂಕಾಪುರದ ಶಿವದೇವಾಲಯ, ಅಮೃತಪುರದ ಅಮೃತೇಶ್ವರ, ಅರಸೀಕೆರೆಯ ವೀರಬಲ್ಲಾಳ ದೇವಾಲಯ ಮುಂತಾದವುಗಳು. ಅವರು ಅನೇಕ ಬಸದಿಗಳನ್ನು ಜೀರ್ಣೋದ್ಧಾರ ಮಾಡಿರುವುದಲ್ಲದೆ ಹೊಸ ಬಸದಿಗಳನ್ನೂ ನಿರ್ಮಿಸಿದರು. ವಿಷ್ಣುವರ್ಧನನ ರಾಣಿ ಶಾಂತಲೆ ಸವತಿ ಗಂಧವಾರಣ ಬಸದಿಯನ್ನು ಶ್ರವಣಬೆಳಗೊಳದಲ್ಲಿ ನಿರ್ಮಿಸಿದಳು. ಹೊಯ್ಸಳರ ಕಾಲದಲ್ಲಿ ವಾದ್ಯ ಮತ್ತು ಸಂಗೀತದ ಜೊತೆಗೆ ನೃತ್ಯವೂ ಬೆಳೆಯಿತು. ಹಲವಾರು ರಾಣಿಯರು ನೃತ್ಯಗಾರ್ತಿಯರಾಗಿದ್ದರು. ವಿಷ್ಣುವರ್ಧನನ ರಾಣಿ ಶಾಂತಲೆ ನಾಟ್ಯ ಸರಸ್ವತಿ ಎಂದು ಪ್ರಸಿದ್ಧಳಾಗಿದ್ದಳು.